ಸೊ ಅದಕ್ಕೆ ಕೇಳಿದೆ, ನಾನು ಏನು ನಡ್ಗಲ್ಲ ಬಾರಲ್ಲ ಹೋಗೋಣ. ಅವನಿಗೆ ಫ್ಲೈಟ್ ಹತ್ತಕ್ಕೆ ಭಯ, ಅದಕ್ಕೆ ಏನು ನಡ್ಗಲ್ಲ ಬಾ, ನನ್ನ ಮಾತು ಕೇಳು. ಫಸ್ಟ್ ಪ್ರಿಪೇರ್ ಆಗ್ಬಿಟ್ರೆ ಬೆಸ್ಟ್. ಎಲ್ಲರೂ ಫ್ಲೈಟ್ ಇಳಿದ್ರೆ ಸಮುದ್ರದಲ್ಲಿ ಇಳಿತದೆ, ಈಜೋಡ್ಕೊಂಡು ಹೆಂಗೆ ಬರ್ಬೋದು, ಏನ್ ತೊಂದ್ರೆ ಇಲ್ಲ. ಯಾರಾದ್ರು ಸುಮ್ಮನೆ ಕೈ ಹಿಂಗಂದ್ರೆ ನಮ್ಮವ್ರು ಕನ್ನಡಿಗರು ಯಾರು ಹೇಳ್ತಾರೆ, ಹಿಡ್ಕೊಳ್ಳೋ ನನ್ನ ಮಕ್ಕಳ ಅಂತ ಹಿಡ್ಕೊ ಬರ್ತಾರೆ. ತೊಂದ್ರೆ ಧ್ರುವರೇ ಏನ್ ಹೇಳ್ತೀರಾ? ಅವ್ನ ಮಕ್ಕ ನೋಡಿ, ಅವ್ನ ರಿಯಾಕ್ಷನ್ ನೋಡಿ. ಅಲ್ಲ, ಅವ್ರು ಓದ್ ಬಂದಾದ್ಮೇಲೆ ಎಲ್ಲ ಆರ್ಟಿಸ್ಟ್ಗಳು ಲೊಕೇಶನ್ ಹೇಗಿತ್ತು ಅಂತ ಕೇಳಿದ್ರೆ ನಾನು ಒಬ್ಬರೇ ಅನ್ಸುತ್ತೆ, ಅಣ್ಣ ಟರ್ಬ್ಯುಲೆನ್ಸ್ ಆಯ್ತಾ ಅಂತ ಕೇಳಿದಿತ್ತು. ಏನಿಲ್ಲ, ಅದ್ರ ಪಾಡಿಗೆ ಅದು ಅಲ್ಲಾಡ್ತಿತ್ತು, ನಮ್ಮ ಪಾಡಿಗೆ ನಾವು ಬಂದ್ಬಿಟ್ವಿ ಅಂತ. ಸೊ ಇಲ್ಲ, ಈ ಸಾಂಗ್ ಅಲ್ಲಿ ಆಗ್ಲೇ ಹೇಳ್ದಂಗೆ ಎಷ್ಟೊಂದು ಜನ ಟ್ಯಾಲೆಂಟ್ಸ್ಗೆ ಒಂದು ಅವಕಾಶ ಸಿಗುತ್ತೆ, ಅವ್ರನ್ನ ನೋಡಿ ನಮ್ಗೆ ಕಲಿಯುವಂತ ಒಂದು ಅವಕಾಶ ಸಿಗುತ್ತೆ. ಸೊ ಅವ್ರು ಹೆಂಗೆ ಮಾಡಿರ್ತಾರೆ, ಇವ್ರು ಯಾವ ತರ ಸೆಲೆಕ್ಟ್ ಮಾಡ್ತಾರೋ, ಅವ್ರು ಎಲ್ಲೊತ್ತಿ ಏನ್ ಮಾಡಿರ್ತಾರೋ ಅಲ್ಲೇ ನಮ್ಮ ಹತ್ತಿಸ್ಬಿಟ್ಟು ಮಾಡಿಸ್ತಾರೆ. ಸೊ ಯಾರು ದಯವಿಟ್ಟು ಅದೊಂದು ರಿಕ್ವೆಸ್ಟ್, ಎಲ್ಲೂ ಹತ್ತದೇನೆ ಒಂದು ಸ್ಟೆಪ್ ಮಾಡಿ ನಮ್ಮನ್ನು ಹತ್ತಿಸಲ್ಲ.